ವಸತಿ ಯೋಜನೆಯಡಿ ಹಣ ಕೊಟ್ಟರೆ ಮನೆ ಹಂಚಿಕೆಯ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯಿತಿಯಿಂದ ಫಲಾನುಭವಿಗೆ ಮನೆ ಸಿಗ್ತಾ ಇಲ್ಲ. MLA ಕೋಟದಡಿ ಹಣ ನೀಡಿರುವಂಥ ಅಂದರೆ ಯಾರು ಹಣ ಕೊಡ್ತಾರಲ್ಲ ಅವರಿಗೆ ಮಾತ್ರ ಮನೆ ಮಂಜೂರಾಗ್ತಾ ಇದೆ ಅನ್ನುವಂಥ ಮತ್ತೊಂದು ಸ್ಫೋಟಕ ಆಡಿಯೋ ಈಗ ಬಹಿರಂಗವಾಗ್ತಾ ಇದೆ. ಈಗ BR ಪಾಟೀಲ್ ಒಂದು ಆಡಿಯೋ ಬೇರೆ, ಈ ಒಂದು ಆಡಿಯೋ ಬೇರೆ. ಇದು ಎಲ್ಲ ಪಂಚಾಯತ್ಗಳಲ್ಲೂ ಕೂಡ ಈ ರೀತಿಯಾಗಿ ನಡೀತಾ ಇದೆ ಅನ್ನೋದು ಈಗ ಕನ್ಫರ್ಮ್ ಆಗ್ತಾ ಇದೆ. ಅಂದರೆ ಈ MLA ಕೋಟದಡಿ ಮನೆಗಳೇನು ಬರ್ತಾವಲ್ಲ, ಸೊ ಅಂದರೆ ಯಾರಿಗೆ ಮನೆ ಬೇಕು ಅವರಿಗೆ ಮನೆ ಹೋಗ್ತಾ ಇಲ್ಲ, ಯಾರು ದುಡ್ಡು ಕೊಡ್ತಾರೆ ಅವರಿಗೆ ಮಾತ್ರ ಮನೆಗಳು ಸಿಗ್ತಾ ಇದೆ ಅನ್ನುವಂಥ ಆರೋಪ. ಅದರ ಒಂದು ಆಡಿಯೋ ಈಗ ಬಹಿರಂಗ ಆಗಿದೆ. MLA ವಿಠ್ಠಲ ಕಟಕದೊಂಡ ಆಪ್ತ ಅವರ ಆಡಿಯೋ ಇದು. ಸೊ ವಿಜಯಪುರದ ನಾಗಠಾಣ ಸಿಂದಗಿ ಕ್ಷೇತ್ರದಲ್ಲಿ ಆಗಿರುವಂಥ ಆಡಿಯೋ ವೈರಲ್. ಸೊ ಫಲಾನುಭವಿ ತಂದೆಗೆ ಭೇಟಿಯಾಗಿ ಅಂಥೇಳಿ ಆ ಆಡಿಯೋದಲ್ಲಿ ಆಪ್ತ ಸಹಾಯಕರು ಅಂದರೆ ಶಾಸಕರ ಆಪ್ತ ಸಹಾಯಕರು ಮಾತನಾಡಿರುವಂಥ ಆಡಿಯೋ. ದುಡ್ಡು ಕೊಟ್ಟರೆ ಇಂತಿಷ್ಟು ದುಡ್ಡು ಕೊಟ್ಟರೆ ಮಾತ್ರ ನಿಮಗೆ ಮನೆ ಸಿಗತ್ತೆ ಅನ್ನೋ ರೀತಿಯಲ್ಲಿ ಮತ್ತೊಂದು ಆಡಿಯೋ. BR ಪಾಟೀಲ್ ಅವರ ಆಡಿಯೋ ಸ್ಫೋಟಕ ಆದ ಬೆನ್ನಲ್ಲೇ ಈ ರೀತಿ ಆಡಿಯೋವನ್ನು ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಇದು ಆಗ್ತಾ ಇರೋದು ಎಲ್ಲ ಪಂಚಾಯಿತಿಗಳಲ್ಲೂ ಕೂಡ ಇದೇ ರೀತಿಯಾಗಿ ನಡೀತಾ ಇದೆ ಅಂತ ಅನಿಸುತ್ತೆ. ಹಾಗಾದರೆ ಈ MLA ಕೋಟಾದಡಿ ಬಂದಿರುವಂಥ ಮನೆಗಳ ನಿವೇಶನ ಏನು ಹಂಚಿಕೆ ಇದೆಯಲ್ಲ, ಸೊ ಎಷ್ಟೆಷ್ಟು ಅಮೌಂಟ್ ಕೊಟ್ಟರೆ ಮಾತ್ರ ಕೊಡ್ತೀವಿ ಅನ್ನುವಂಥ ರೀತಿಯಲ್ಲಿ ಆಡಿಯೋ ಲೀಕ್ ಆಗಿದೆಯಲ್ಲ, ಅದರಲ್ಲಿ ಏನೆಲ್ಲ ಇದೆ ಅದನ್ನ ಕೇಳ್ಕೊಂಡು ಬರೋಣ ಬನ್ನಿ. ಅಣ್ಣದು ಜನತಾ ಮನೆಗೆ ಬಂದಾತನ ಸರಿ ಇದು ಮಳಿ ಬಂದಿಲ್ಲತಿ ನಾವು ಹಾಕೊಂಡು ಬರಾಕತ್ತೇವು. ಹಾಂ ಕೊಟ್ಟಪ್ಪ ನಿಮ್ಮ ಅಪ್ಪರ ಭೇಟಿಯಾಗಿರೇನು? ನಾ ಅಪ್ಪರಿಗೆ ಭೇಟಿ ಆಗಿಲ್ಲ ನಾನು. ಅಪ್ಪ ಮಗ ಹೇಳಿದ್ದೆ ನಾ ಆಲ್ರೆಡಿ. ಹಾಂ ಅವ್ರೇನೋ ಗಪ್ಪ ಅದಾರ ಅವರು. ಏನ ಆಲ್ರೆಡಿ ನಾ ಬಂದಿಲ್ಲ ಅಣ್ಣ ಮನೆಗಳು. ಇವತ್ತಿ ಪಂಚಾಯತಿ ಮನೆಗಳು ಬಂದಿಲ್ಲ. ಹಾಂ ನಾವು MLA ಕೋಟದಿಂದ ರೊಕ್ಕ ಕೊಟ್ಟು ತರಾಕತ್ತೇವು. MLA ಕೋಟದಿಂದ ಅಣ್ಣ. ಹಾಂ ಹಾಂ ಅಪ್ಪ ಪಂಚಾಯತಿ ಮನೆಗಳು ಬರೋದು ಅರ್ಥ ಆಗ್ಯದ. ಯಾಕಂದ್ರೆ ನಾವು 3 ವರ್ಷ ಮೆಂಬರ್ ಆಗಿ ಒಂದು ಮನೆ ಬಂದ ಒಂದೇ ಮನೆ ಬಂದ ಆಯ್ತಾ. ಮತ್ತೆ ಒಂದು ಮನೆ ಬಂದದ ಬಡಗೆ ಕಸಾಪುರ ಹಾಕಿ ಒಂದೇ ಮನೆ. ಹಾಂ ಈಗ ಏನದಲ್ಲ ಇವು ರೊಕ್ಕ ಕೊಟ್ಟು ತರತ್ತೇವು. ಹಾಂ ಅದಕ್ಕೆ ಏನಲ್ಲ ನಾನು ನಿಮ್ಮ ಅಪ್ಪರಿಗೆ ಭೇಟಿ ಹೇಳಿದ್ದೆ. ಹಾಂ ಮತ್ತು ಅವರು ನಮಗೆ ಇದು ಮಾಡಿಲ್ಲ. ಅದ ನಮ್ಮ ವೈನಿ ಹೆಸರ್ಲಿ ಅದನ, ಅದು ಅಪ್ಪರ ಹೆಸರ್ಲೆ ಮಾಡಕ್ ಬರಲ್ಲ ಕಡೆ ಅವ್ರ ಹೆಸರ್ಲ ರೀ. ನಮಸ್ಕಾರ. ಅಣ್ಣ ಬರ್ತೈತಿ ಅವನ ಹೆಸರ್ಲಿ ಮಾಡಿ ಹಾಕೊಳಕ್ ಬರ್ತಾರ ಅಣ್ಣ. ನಿಮ್ಮ ಅಪ್ಪರ ಜೊತೆ ಮಾತಾಡೋಣತಿ. ಅದೇ ಅಣ್ಣ ಅವ್ರ ಹೆಸರ್ಲಿ ಹೆಂಗ್ ಮಾಡಕ್ ಬರ್ತಾವ ಅದಕ್ಕೆ ನಾ ವೈನಿಯವ್ರು ಅಲ್ಲಿ ಇರ್ತಾರ ಅದಕ್ಕನ. ಮತ್ತೆ ಜಮೀನು ಯಾರ ಹೆಸರು ಐತಿ? ಅಪ್ಪನ ಹೆಸರ್ಲಿ ಅದನ. ಮತ್ತೆ ಮೊದಲೊಂದು ಹಾಕೊಂಡಿರ್ತಲ್ಲ ಆಲ್ರೆಡಿ ನೀವು? ಹಾಂ ಮೊದಲು ಹೊಸ ಹಾಕೊಂಡದಣ. ಹಾಂ ಅದು ಬರಲತ್ತಿ ಹಂಗ 15 ವರ್ಷ ಹಾಕೊಂಡ್ಮೇಲೆ 15 ವರ್ಷ ಬರಲ್ಲ. ಹಾಂ 15 ವರ್ಷ ಬರಲ್ಲ. ಕಡೆ ನಮ್ಮ ಬಾಗಣ ಹೆಸರ್ಲೆ ಬರ್ತಾನ. ಬರ್ತಂದ್ರೆ ನಮ್ಮ ಇದು ನಮ್ಮ ಅಣ್ಣ ತೋತಿರ್ ಕೂಡ ಎಲ್ಲವು ಬರೀ ಒಂದು ಅರ್ಜಿ ಅಲ್ಲತಿ ಅಣ್ಣದು ಜನತಾ ಮನೆಗೆ ಬಂದಾತನ ಸರಿ ಇದು. ನಮ್ಮ ಪ್ರತಿನಿಧಿ ಶಿವಾನಂದ ಭಜಂತ್ರಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಶಿವಾನಂದ್, ಈಗ BR ಪಾಟೀಲ್ ಆಡಿಯೋ ವೈರಲ್ ಆದ ಬೆನ್ನಲ್ಲೇ ಮತ್ತೊಂದು ಆಡಿಯೋ ವೈರಲ್ ಆಗ್ತಾ ಇದೆ. ಮತ್ತಷ್ಟು ಸಂಕಷ್ಟ ಈ ಸರ್ಕಾರಕ್ಕೆ. ಅಂದರೆ ದುಡ್ಡು ಕೊಟ್ಟವರಿಗೆ ಮಾತ್ರ ಮನೆಗಳು ಸಿಗ್ತಾ ಇದೆಯಾ ಹೇಗೆ ಅಂತೇಳಿ? ಖಂಡಿತ ಹೇಮಕುಮಾರ್ ಏನು ಮೀಸಲು ಮತಕ್ಷೇತ್ರ ಶಾಸಕರಾಗಿರ್ತಕ್ಕಂಥ ವಿಠ್ಠಲ್ ಕಟಕದೊಂಡ ಅವರ ಆಪ್ತ ಸಹಾಯಕ ವಿಠ್ಠಲ್ ಬಗ್ಲಿ ಅವರ ಒಂದು ಆಡಿಯೋ ಏನು ವೈರಲ್ ಆಗಿರೋ ಸುದ್ದಿ ಹಿನ್ನೆಲೆಯಲ್ಲಿ ಇವತ್ತು ಮಾಧ್ಯಮರ ಎದುರಿಗೆ ಹೊಸ ಶಾಸಕರು ಕೂಡ ಒಂದು ಪ್ರತಿಕ್ರಿಯೆ ನೀಡಿರುವಂತದ್ದು. ಇದ್ರ ಬಗ್ಗೆ ಯಾವುದೇ ರೀತಿ ನನಗೆ ಮಾಹಿತಿ ಬಂದಿಲ್ಲ. ಆದ್ರೆ ನನ್ನ ಆಪ್ತ ಸಹಾಯಕ ಆಗಿ ವಿಠ್ಠಲ್ ಬಗ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಈ ವಸತಿ ಯೋಜನೆಯಲ್ಲಿ ಒಂದು ಹಗರಣ ಏನ್ ನಡೆದಿದೆ ಮಾಹಿತಿ ಬರ್ತಾ ಇದೆ. ಆ ಒಂದು ವಸತಿ ಯೋಜನೆಯಲ್ಲಿ ಯಾವುದೇ ರೀತಿಯ ಫೈಲ್ಗಳು ಕೂಡ ನನ್ನ ಹತ್ರ ಅವ್ನು ತೆಗೆದುಕೊಂಡು ಬಂದಿಲ್ಲ. ಒಂದು ವೇಳೆ ಈ ಆಡಿಯೋ ಏನು ಈಗ ವೈರಲ್ ಆಗ್ತಾ ಇದೆ ಇದು ಸಾಬೀತಾದರೆ ಯಾರು ಮಾಡಿದ್ರು ಕೂಡ ತಪ್ಪೇ, ಅವನ ಮೇಲೆ ಕ್ರಮ ಆಗ್ಬೇಕನ್ನೋ ಕೂಡ ಮಾತನ್ನ ಹೇಳಿರುವಂತದ್ದು. ಸದ್ಯ ಈ ಒಂದು ವಿಠ್ಠಲ್ ಬಗ್ಲಿ ಅವ್ರ ಅಷ್ಟೇ ಅಲ್ಲ, ನನ್ನ ಮತಕ್ಷೇತ್ರದಲ್ಲಿ ನಾನು ಎರಡು ಬಾರಿ ನಾನು ಕೆಲಸ ಮಾಡಿದ್ದೀನಿ. 2 ಅವಧಿಯಲ್ಲಿ ಕೂಡ ನನ್ನ ಮೇಲೆ ಒಂದು ಯಾವುದೇ ರೀತಿಯ ಒಂದು ಹಗರಣ ಬಂದಾದರೆ ನಾನು ಒಂದು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡ್ತೀನಿ ಅನ್ನೋ ಮಾತನ್ನು ಕೂಡ ಸ್ವತಃ ಒಂದು ವಿಠ್ಠಲ್ ಕಟಕದೊಂಡ ಶಾಸಕರು ಕೂಡ ಹೇಳಿರುವಂತದ್ದು. ಹೇಮಕುಮಾರ್, ಈಗ ವಿಠ್ಠಲ್ ಅವರ ಆಪ್ತರೇ ಮಾತನಾಡಿರುವಂಥ ಆಡಿಯೋ ಇದು. ಬಟ್ ಈಗ ಪ್ರೂವ್ ಆಗಿದೆಯಲ್ಲ, ಅಂದರೆ ಇದು ವಿಡಿಯೋ ಈ ಆಡಿಯೋ ಇದೆಯಲ್ಲ, ಆಡಿಯೋದಲ್ಲಿ ಮತ್ತೆ ಬೇರೆಯವ್ರು ಅಂತಾನ ಹೇಗೆ? ಅಂದರೆ ಅವರು ಏನು ಹೇಳ್ತಿದ್ದಾರೆ?
ಸದ್ಯ ವಿಠ್ಠಲ್ ಬಗ್ಲಿ ಅವರು ಕೂಡ ಈ ಆಡಿಯೋ ನಂದಲ್ಲ ಅನ್ನೋ ಸ್ಪಷ್ಟೀಕರಣ ಕೂಡ ಆ ಒಂದು ಫೋನ್ ಸಂಪರ್ಕದಲ್ಲಿ ಸಿಕ್ಕಿರುವಂತದ್ದು. ಯಾಕಂದ್ರೆ ಆ ಮಾತನಾಡಿರ್ತಕ್ಕಂತ ಆಡಿಯೋ ವೈರಲ್ ನಲ್ಲಿ ನನ್ನ ಮಾತು ಅಲ್ಲದು. ಯಾಕಂದ್ರೆ ಅಲ್ಲಿ ಯಾವುದೇ ನಾನು ಒಂದು ಮೆಂಬರ್ ಇದೀನಿ ಅನ್ನೋ ಮಾತನ್ನು ಕೂಡ ಆ ಒಂದು ಆಡಿಯೋದಲ್ಲಿ ಇದೆ, ಅದು ನಂದಲ್ಲ ಅನ್ನೋ ಕೂಡ ಸ್ಪಷ್ಟೀಕರಣ ನೀಡಿರುವಂತದ್ದು ಹೇಮಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ಮಂಜುತ್ರಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕೊಟ್ಟಪ್ಪ ನಿಮ್ಮ ಅಪ್ಪರ ಭೇಟಿಯಾಗಿರೇನು? ಅಪ್ಪರಿಗೆ ಭೇಟಿ ಆಗಿಲ್ಲ ನಾನು.